ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ. ಯಾರು ಹೇಳ್ತಾರ? ಶಕ್ತಿ ಪುರಾಣ ಹೇಳ್ತತಿ ಹಿಂಗ. ಪುರಾಣ ನನ್ನ ಮನಿದವಲ್ಲ ಭಾಗಪ್ಪಕ್ಕ, ನಿನ್ನ ಮನಿದವಲ್ಲ. ಖರೀ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಅಕ್ಕಿದಿಂದ ಬ್ರಹ್ಮ ಅದು ಪ್ರಕಟ. ಇವರೆಲ್ಲ ನಮ್ಮಿಂದ ಹುಟ್ಟ್ಯಾರ. ಅಕ್ಕಿರ ಸಕಿಲ ಓದಿ ನೋಡ ಝಟ್ಪಟ್ಟ. ಅದ್ರಾಗೊಂದು ಗ್ರಂಥ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ. ಒಂದ ಎಡ್ಡ ಅಲ್ಲ, 1008. ನಾರಿ ಮಣಿಯಿಂದ 1008 ಬ್ರಹ್ಮಾಂಡ. ಇದು ಯಾವ ಪುರಾಣದೊಳಗೆ ಬರ್ತೈತಿ? ಗಿರವಾಣಿ ಗ್ರಂಥದೊಳಗೆ ಬರದಿಟ್ಟ. ನೋಡ ನೀ ಸ್ಪಷ್ಟ ಮಾಡಿದಕ್ಕೆ ಜವಾಬ ಗಂಡು ಹಾಡವ್ರ ಮಾಡ್ತಾರತ್ತೀರಿ ನೋಡು. ಇದಕ್ಕೆ ಹೊಳಿ ನಾವು ಹಾಡಿವಿ ಎಲ್ಲ ಕಡೆ ರಗಡ, ಅವರು ಎಲ್ಲ ಕಡೆ ತಿರ್ಗಾಡ್ಲಾಚಾರ. ಎಷ್ಟಾದ್ರು ನನಗೆ ಒಂದು 30 ವರ್ಷ ಮೊದಲು ಬಂದಾರಲಿ. ಹರೇ ಓದಿ ನೋಡ ವೇದಿನ ಕೊಟ್ಟ ವಾದ ವಿವಾದ ನಡೆಸಿರಿ ಆಡಮೋಟ. ನಿಮ್ಮಂತ ಗಂಡ ಹಾಡಂಗ ನೋಡಿ ಮಟ್ಟ ನೋಡಿ ಘಟ್ಟ. ಅನ್ನದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಬಲ್ಲ ಅವ್ರ ಅಂತಾರ ಆಡಮೋಟ. ಕೇಳ ಗರ್ವೇಷ್ಟ. ಸಾಜನಕಕ್ಕ ಅವರು ಪಟ್ಟಣ ಮಂದ್ರೂಪ ಇಲ್ಲಿ ಹೇಳ್ಯ. ಈ ಊರು ಹಳೆಯವರು 51 ರೂಪಾಯಿ ಕೊಟ್ಟಾರೆ. ಇದು 51,000 ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ. ಮನಿಸ್ತಕ್ಕದ್ದು ಇಲ್ಲಿದ ಹಳೆ ರೀ. ಅವಂದು ಕೋಳೆ ನಿಮ್ಮದು ಕೋಳೆ ಆಗಿ ತಿಳ್ತೀವಿ. ಚಿಲ್ಲರಿ ಇಲ್ಲವ 50 ರೂಪಾಯಿ ಇಲ್ರಿ. ಕೊಡು, ನಾನು ಆಮ್ಯಾಗ ಕೊಡೋಣ್ರಿ. ಚಿಲ್ಲರೆ ಕೊಡ್ತೀನಿ ನಾ ಆಮ್ಯಾಗ. ಕೊಂಡ್ರಿ ಕೊಂಡ್ರಿ ಅಣ್ಣ. ಚಾನೆಲೆಲ್ಲ ಚಾಲು ಅದಾವ್ರಿ, ಎಲ್ಲ ಕಡೆ ಹೋಗ್ತಾವ. ಆದಿ ಯೋಗ ಹಿಡದ ಆದಿಶಕ್ತಿ ಎದ್ದಾಕಿ ಓದಿ ನೋಡ ವೇದಿನ ವಾದ ವಿವಾದ ನಡೆಸಿರಿ ಆಡಮೋಟ. ನಿಮ್ಮಂತ ಗಂಡ ಹಾಡಂಗ ನೋಡಿನಿ ಘಟ್ಟ. ಅನ್ನದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಬಲ್ಲ ಅವ್ರ ಅಂತಾರ ಆಡಮೋಟ. ಕೇಳ ಗರ್ವೇಷ್ಟ. ಬಲ್ಲ ಅವ್ರ ಅಂತಾರ ಆಡಮೋಟ. ಕೇಳ ಪರಂ ಜ್ಯೋತಿಯಿಂದ ಪರಬ್ರಹ್ಮ ಹುಟ್ಟಿ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪರಬ್ರಹ್ಮ ಹುಟ್ಟಿ ಬಂದ. ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಪಾರ್ವತಿ ಮಗನಾದೋ ನೀಲಕಂಠ. ಪರಶಕ್ತಿ ರಚಿಸ್ಯಾಳ ದಿಕ್ಕಗಳ ಎಂಟ.
ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟ ತಗಿ ಬ್ಯಾಡ ತಂಟ ಏ ಹರದಿ ಹೃದಯದಿ ಹರ ಜನಿಸಿದ ಖಾರೆ ಏ ನಿನಗೇನ ಗೊತ್ತದು ಆಡಮೂಟ ಕೇಳು ಕಿವಿ ಕೊಟ್ಟ ಏ ನಿನಗೇನ ಗೊತ್ತದ ಗರ್ವೇಷ್ಟ ಕೇಳ ಕಿವಿ ಕೊಟ್ಟ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಏ ಶಕ್ತಿ ಪುರಾಣ ಹಿಂಗ ಬರದೇಟ ಆಕಿದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಖಿಲ ಓದಿ ನೋಡ್ರಿ ಜಟಪಾಟ ಏ ನಾರಿ ಮಣಿಯಿಂದ 1008 ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳೋ ನೀ ಸ್ಪಷ್ಟ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳ ನೀ ಸ್ಪಷ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಕೂಡಿ ಉಂಡಾರು ಅಂದಿ ಆಗಲಾಗ ತೆತ್ತಿಸ್ ಕೋಟಿ ದೇವತೆಯರೆಲ್ಲ ತಗಲ್ಯಾರ ತಾಯಿ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಬರದ ಇಟ್ಟಾರ ಮುಗಲಾಗ ಅಗಮ ನಿಗಮ ತೊಗಲ ಭೋಗಲಾಗ ಕ್ರಿಯಾ ವಿಚ್ಚ ಜ್ಞಾನ ಮೂರ ಒಮ್ಮಿಲೆ ಹರಿಮೂಟ ಏ ಅಂಧಕಾರ ಅದರ ದುಂದ ತಿಳಿಗೋಟ ನಿನಗ ಮಂದಮತಿ ಅಂತಾರ ಚರಕಟ ಆದಿಶಕ್ತಿ ಕಮ್ಮಿ ಅಂದ್ರ ಬಲ್ಲವ್ರ ಅಂತಾರ ಆಡಮೋಟ ಕೇಳಕಿ ಪಾಠ ಏನು ಹೇಳ್ತಾರಪ್ಪ ಕವಿಗಳ ಏನ್ ಹೇಳ್ತಾರು ಆದಿಯುಗ ಹಿಡಿದ ಆದಿಶಕ್ತಿ ಇದ್ದಕ್ಕೆ ಮೊದಲಿನ ಹಿಡ್ದ ಇದ್ದಕ್ಕೆ ಒಟ್ಟ ಶಕ್ತಿ ಇಲ್ಲ ಅಂತ ನೀವು ವಾದ ಮಾಡಿದಿ ಕಕ್ಕ ಹಾ, ಹಾ. ಅದಕ್ಕೆ ನಮ್ಮ ಕವಿಗಳೇನು ಹೇಳ್ಯಾರು ಏನ ಆದಿಯುಗ ಹಿಡಿದ ಆದಿಶಕ್ತಿ ಇದ್ದಕ್ಕೆ ಹಾ, ಹಾ. ಓದಿ ನೋಡವೇ ದಿನಗುಟ್ಟ ರೈತಿ ವಾದ ವಿವಾದ ನಡೆಸೋದು ಆಡುಮುಟ್ಟ ಹಾ, ಹಾ, ಹಾ. ನಿಮ್ಮಂತ ಗಂಡ ಹಾಡಂಗ ನೋಡಿ ನೀ ಘಟ್ಟ ಹಾ. ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಕಮ್ಮಿ ಅಂದ್ರ ಬಲ್ಲವ್ರ ಅಂತಾರ ಆಡಮುಟ್ಟ ತಿಂದಿಯೋ ಏಟ ಹೌದ್ ಹೌದ್ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಇವೇನ ಗ್ರಂಥ ಬಿಟ್ಟದಾವನ ಗ್ರಂಥ ಹಿಡ್ಕೊಂಡದಾವ ಕವಿಗಳು ಮಾಡ್ಯಾರಂದ್ರ ಗ್ರಂಥ ಸಾವಳಿಗೆ ಅವ್ರು ಮಾಡ್ಬೇಕಾದ್ರ ಅಟ್ ಅದ್ರಪಟ್ಟಿ ಇಲ್ಲ ಸಾವಳಿಗೆ ಮೊಹಮ್ಮದ್ ವಸ್ತಾದ ಮಾಡ್ಯಾರ ತಮ್ಮ ಹೊಲ ಮನಿ ಮಾರಿ ಎಲ್ಲ ಮಾರ್ಕೊಂಡು ಬೆನ್ ಹತ್ತಿರ್ತಾರ ಅವ್ರು ಇದಕ್ಕೆ ಹಾ, ಎಲ್ಲ ಹಾಳ್ ಬರೇ ಮಾಡಿ. ಒಂದ ವಿಷಯ ತೆಗೆದು ಹಾಕಬೇಕಾದ್ರೆ ಎಷ್ಟೋ ತೆಲಂತ್ರ ಹೋಗಿರ್ತಾವ ಅವರು ಖರೆ ಐತಿ ಹಂಗ ಸಾವಳಿಗೆ ಮೊಹಮ್ಮದ್ ಸಾಬ್ರ ಮೊಹಮ್ಮದ್ ವಸ್ತಾದ ಮಾಡ್ಯಾರ ಏನ್ ಮಾಡ್ಯಾರಿ ಹಾ, ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಹಾ, ಪಾರ್ವತಿ ಮಗನಾದ ನೀಲಕಂಠ ಹಾ. ಪರಶಕ್ತಿ ರಚಸ್ಯಾಳ ದಿಕ್ಕಗಳ ಎಂಟ ಹೌದ್ 8 ದಿಕ್ಕಗಳ ರಚನೆ ಮಾಡಿ ನೀವ ಇರ್ರಿ ಇಂತಿಂಥ ದಿಕ್ಕಕ್ಕಂತ ಹೇಳಿ ಇವ್ರನ್ನ ನಿಂದ್ರಿಸಿಬಿಟ್ಟಕಿನೂ ಆಕಿನ 8 ದಿಕ್ಕು ತಯಾರು ಮಾಡಿ 8 ದಿಕ್ಕ ತಯಾರು ಮಾಡಿ ಹಾ. ಹಂಗ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಯಾರು ಹೇಳ್ತಾರ ಶಕ್ತಿ ಪುರಾಣ ಹೇಳ್ತತಿ ಹಿಂಗ ಹಾ, ಹಾ, ಹಾ. ಪುರಾಣ ನನ್ನ ಮನಿದು ಅಲ್ಲ ಬಾಗಪ್ಪಕ್ಕ ನಿನ್ನ ಮನಿದು ಅಲ್ಲ ಖರೆ ಐತಿ
ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಆಕಿದಿಂದ? ಆಕಿದಿಂದ ಬ್ರಹ್ಮ ಅದು ಪ್ರಕಟ ಇವರೆಲ್ಲ ನಮ್ಮಿಂದ ಹುಟ್ಟ್ಯಾರ. ಅಕ್ಕಿಲ ಸಕಿಲ ಓದಿ ನೋಡ ಝಟ್ಪಟ್ಟ ಅದ್ರಾಗ ಒಂದು ಗ್ರಂಥ. ನಾರಿ ಮಣಿಯಿಂದ 1008 ಬ್ರಹ್ಮಾಂಡ. ಹೌದು ಒಂದ ಎಡ್ಡ ಅಲ್ಲ 1008. ಹೌದು. ನಾರಿ ಮಣಿಯಿಂದ 1008 ಬ್ರಹ್ಮಾಂಡ. ಇದು ಯಾವ ಪುರಾಣದೊಳಗೆ ಬರ್ತೈತಿ? ಹಾ. ಗಿರವಾಣಿ ಗ್ರಂಥದೊಳಗೆ ಬರದಿಟ್ಟ. ನೋಡ ನೀ ಸ್ಪಷ್ಟ ಮಾಡ್ರಿ ಇದಕ್ಕೆ ಜವಾಬ ಗಂಡು ಹಾಡವ್ರ ಹಾ ಹಾ ಮಾಡ್ತಾರೆ ಮಾಡ್ತಾರತ್ತೀರಿ ಮಾಡ್ತಾರೆ. ನೋಡು ಇದಕ್ಕೆ ಹೊಳ್ಳಿ ನಾವು ಹಾಡಿವಿ ಎಲ್ಲ ಕಡೆ ರಗಡ. ಅವರು ಎಲ್ಲ ಕಡೆ ತಿರ್ಗಾಡ್ಲಾತ್ಯಾರ. ಹಾಂ 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 ಎಷ್ಟಾದ್ರು ನನಗೆ ಒಂದು 30 ವರ್ಷ ಮೊದಲು ಬಂದಾರಲ್ಲೇ. ಅದಕ್ಕೆ ಹೆಂಗೆ ಹೇಳ್ತಾರು? ಹಾಂ ನಂದಿಕೋಲ ಅಲ್ಲತ್ತೀಯ, ಹಾಂ ಎಲ್ಲರ ಕೈಯಾಗ ಐತೈತಿಯ. ನೀ ಹೆಂಗೆ ಹೇಳ್ತೀಯ ಹಂಗ ಹೋಗುನು. ಯಾಕ ಮನಮುಖಾವಿನ ಗತೆ ಚಟ ನಡೆಸಿರಿ ಗಂಡು ಹಾಡೋರು. ಅದಕ್ಕೆ ಕೊಂಬ ಆಗ್ತತಿ. ನಂದಿ ಕೋಲ ಐತಿ ಅಂತ ಹೇಳಿದ್ರಿ. ಹಾ ನಂದಿ ಕೋಲ ಆಗಂಗಿಲ್ಲ ಅಂತ ನಾವು ಹೇಳಿದೆವು. ಮತ್ತೆ ಅದನ್ನ ಸಿದ್ಧ ಮಾಡ್ಬೇಕಲ್ಲ. ಅದ ಸಿದ್ಧ ಮಾಡ್ಬೇಕಾಗಿತ್ತೆ ಹುಡುಗಿ. ಹಾ ನೀನ್ ಹೇಳ್ತಿ ನಂದಿ ಕೋಲ ಇದ್ದದ ಕರಿ ಅದು ಸಿದ್ಧ ಮಾಡ್ಬೇಕಾಗಿತ್ತು. ಮತ್ತೀಗ ಕೊಂಬಿನ ಕಡೆ ಬಂದ ಎಲ್ಲಾರ ಕೈಯಾಗ ಐತೆ ಅಂದ್ಲೆ. ಈಗ ನಿನ್ನಂತೆ ಹೇಳ್ತನು ಕೊಂಬಿಸಿಗೇನ ಕೈಯಾಗ ಕೊಂಬಾಯಿಗಳದೈತೆ ಒಮ್ಮೆ ಹೇಳ್ತೀರಿ. ಕೊಂಬಿಸಿಗೇನ ಕೈಯಾಗ ಕೊಂಬಾಗೈತೆ. ನಮ್ಮ ಭಾಗವತ ಜನದಾಗ ಹೆಂಗ್ ನಡದೈತಿ ಗೊತ್ತೇನ್ರಿ? ಇವ್ ನೀನು ಕೇಳಿ ಊಟ ಮಾಡೋಂಗೆ ಕಾಣಿಸ್ತಾನೆ. ಹಾ ನಾನು ಕೇಳಿ ಊಟ ಹಂಗೈತಿ ಅದ. ನಾನು ಕೇಳಬೇಕು, ನಾನು ನೀಡಿದಾಗ ತಿನ್ಬೇಕು, ಹಿಂಗೈತ್ರಿ ಅದ್ರ ತಗದ ಕರೆ ಐತ್ಲ. ಸೃಷ್ಟಿ ನಿಯಮ ಐತಿ ಅದ. ಹಂಗ ಏರು ತೊಟ್ಲ ಇಳ್ಕೋತ ಬರಬಾರ್ದ. ಪ್ಯಾಂಟುಣಿಗೆ ಹಂಗ ಹತ್ತಿರ್ಬೇಕು ಮ್ಯಾಲ ಹೋಗ್ಬೇಕ. ಕೊಂಬಿಸಿಂಗೇನ ಕೈ ಕೊಂಬಾಗೈತೆ ಅಂತ ಒಮ್ಮೆ ಹೇಳ್ತೀರಿ. ಮತ್ತೆ ಮೇಲಾಗಿ ನಂದಿ ಕೋಲ್ ಆಗೈತೆ ಅಂತ ಒಮ್ಮೆ ಹೇಳ್ತೀವಿ. ಭಾಗಪಜ್ಜ ಯಾವ್ದ್ರಿ ಒಂದು ಸಿದ್ಧ ಮಾಡ್ರಿ. ಸಿದ್ಧ ಮಾಡ್ರಿ ಅದ್ರೊಳಗೆ. ಇದನ್ನ ಮಾಡ್ಲಾಕ್ ಹೋಗಿ ಮುರಿದೈತಿ ನಂದಿ ಕೋಲ ಆತ. ಏನು ಮಾಡ್ಲಕ್ಕೆ ಹೋಗಿ ಆತು ನಂದಿ ಕೋಲ? ಏನು ಯಾರು ಮುರಿದಾರೋ ಏನೋ ತಾನ ಮುರ್ಕೊಂಡಾನೋ ಅಂತ ಕೇಳಿನ್ನೆ. ಹೌದು. ನಂದಿ ಕೋಲ ಆಗಬೇಕಾದ್ರೆ ಯಾರೇ ಮುರಿದ ಬಳಕ ಆಗ್ಬೇಕಲ್ಲ. ಬರೇ ಮುರಿದಾರು ಹಿಂಗಿಲ್ಲ, ಬರೀ ಆಗೈತೆ ಅನ್ನಂಗಿಲ್ಲ. ಆಗೈತೆ ಅನ್ನಂಗಿಲ್ಲ. ಯಾರೇ ಮುರಿದಿದ್ರೆ ಬೇಕು. ಯಾರೇ ಮುರಿದದ್ ಬೇಕು. ಇಲ್ಲ ತಾನರೇ ಮುರ್ಕೊಂಡಿರ್ಬೇಕು. ತಾನರೇ ಮುರ್ಕೊಂಡಿದ್ರೆ ಬೇಕು. ಅದ್ರ ದಗದು ಬೇರೆ ಐತಿಪ್ಪ. ಅದ್ರ ಬೇರೆ ಐತಿ ಬಿಡು. ಹಂಗ್ರಿ ಒಂದಾನೊಂದ ಟೈಮ್ ಅದೊಳಗೆ ಏನಾಗಿತ್ತು? ಧರ್ಮ ಸಭಾ ಕೂಡಿತ್ತು ದೇವಲೋಕದಾಗ. ಧರ್ಮ ಸಭಾ ಕೂಡಿತ್ತು. ಧರ್ಮ ಸಭಾ ಕೂಡಿತ್ತು. ಆ ಧರ್ಮ ಸಭಾದೊಳಗೆ ಅಡಿಗೆ ಮಾಡುವಂಥ ಜಾಗನ್ಯಾಗ ಪಾರ್ವತಿ, ಹುಗ್ಗಿ ಮಾಡುವಂಥ ಜಾಗನ್ಯಾಗ ಪಾರ್ವತಿ ನಿಂತಿದ್ದಳು. ಹುಗ್ಗಿ ಮಾಡೋ ಜಾಗನ್ಯಾಗ ಪಾರ್ವತಿ ನಿಂತಿದ್ದಳು. ಅಲ್ಲಿ ಒಂದು ದಗದಾಗಿತ್ರಿ. ಏನ ಆ ಹುಗ್ಗಿ ತಿರುಗಾಡ್ಲಕ್ಕೆ ಹೋಗಿ ಹುಗ್ಗಿ ಮಾಡುವಂಥ ಟೈಮದೊಳಗೆ ಪಾರ್ವತಿ ಉಂಗುರ ಜರದ ಹುಗ್ಗಿಯಾಗ ಬಿದ್ದಿತ್ತು. ಆಕಿ ಕೈಯಾನ ಉಂಗುರ ಜಾರಿ ಕರಿಂದ ಹುಗ್ಗಿಯಾಗ ಬಿತ್ತು. ಕೈಯಾನ ಉಂಗುರ ಜಾರಿ ಹುಗ್ಗಿಯಾಗ ಬಿದ್ದಿತ್ತು. ಇವ್ ಬಸವಣ್ಣಪ್ಪ ಬರ್ತಿದ್ದ, 3 ಕೋಡಿನ ಬಸವಣ್ಣಪ್ಪ ನಿಂತಿದ್ದ ಅಲ್ಲೇ ಬರ್ಲಾತಿದ್ದ. ಆ ಕಡೆದನ ಈಕಿ ಮಾರಿ ಸಣ್ಣ ಮಾಡ್ಕೊಂಡು ಕೂತಿಳು. ಕೇಳ್ತಾನ, ಯಾಕತ್ತ ಯವ್ವ ಯಾಕೆ ಮಾರಿ ಸಣ್ಣ ಮಾಡ್ಕೊಂಡು ಕೂತಿದಿ ಅಂದ. ಏನಾಗಿತ್ತು ಹೇಳು. ಅವಾಗ ಹೇಳ್ತಾಳ ಬಸವಣ್ಣ, ಹುಗ್ಗಿ ಮಾಡುವಂಥ ಟೈಮ್ದೊಳಗೆ ನಾನು ನಿತ್ತನೆಪ್ಪ ಇಲ್ಲಿ. ಇದನ್ನು ಮಾಡ್ಲಕ್ಕೆ ಹೋಗಿ ನನ್ನ ಬಳ್ಳಾಗಿನ ಉಂಗುರ ಜರದ ಬಿದ್ದದ ಹುಗ್ಗ್ಯಾಗ. ಹೆಂಗೆ ಮಾಡ್ಲತ್ತೇಳಿ ಮಾರಿ ಸಣ್ಣ ಮಾಡ್ಕೊಂಡು ನಿತ್ತಾನೆ ಅಂದಳಕಿ. ಕರೆ ಐತಿ. ಇವ ಬಸವಣ್ಣ ಅಂದ ಒಂದು ಮಾತ, ಉಂಗುರ ಜರದ ಬಿದ್ದೈತಿವ ತೆಗೆದು ಕೊಡ್ತೀನಿ. ಇದೇನು ದೊಡ್ಡದಾಗದ ಅಲ್ಲ ಅಂದಿವ. ನೀ ಏನು ಕಾಳಜಿ ಮಾಡಬೇಡ. ಕಾಳಜಿ ಮಾಡಬೇಡ, ತೆಗೆದು ಕೊಡ್ತಾನ. ಹಂಗೆ ತೆಗದ ಹೆಂಗೆ ತೆಗೆದು ಕೊಡ್ತೀವಿ ಅಂದಾಗ 3 ಕೋಡಿ ಅದಕ್ಕದವ ನಾನು ಅಂದಿವ. ಕೋಡ್ಲೇನ ಹುಗ್ಗ್ಯಾಗ ಹಾಕಿ ತಿರುವ್ಯಾಡಿ ಉಂಗುರ ತೆಗೆದು ಕೊಡ್ತಾನ ಅಂದ. ಅವಾಗ ಯಾವ ಬಸವಣ್ಣ 3 ಕೋಡಿನ ಬಸವಣ್ಣ ಇದ್ದಲ್ಲ, ನಡಬಾರಕಿನ ಕೋಡಾಕಿ ತಿರುಲಾಕತ್ತ ಹುಗ್ಗ್ಯಾಗ. ತಿರಿವಿದ ಉಂಗುರ ತೆಗೆದ ಕೊಟ್ಟ ಕರೆ ಕೋಡು ಮುರಿತ್ರಿ ನಡಬಾರಕಿಂದ. ಅಲ್ಲಿ ಕೋಡು ಮುರಿತ ಬಿಸಿ ಹುಗ್ಗ್ಯಾಗ. ಕರೆ ಐತಿ. ಉಂಗುರ ತೆಗೆದ ಕೊಟ್ಟ ಪಾರ್ವತಿ ಕೇಳ್ತಾನ, ಏನತ್ತ? ತಾಯಿ ಉಂಗುರ ರೇ ನಿನಗ ತೆಗೆದು ಕೊಟ್ನಿ, ನಂದ್ರೆ ಕೋಡು ಮುರಿತು. ನಂದ್ರೆ ನಡಬಾರಕಿನ ಕೋಡು ಮುರಿತು. ಇದು 2 ಚಾಜಕ್ಕೆ ಬರ್ಬೇಕಂದಿವ. ಉಂಗುರು ಬರಬೇಕು, ನಿನಗ ನಾ ತೆಗೆದು ಕೊಟ್ಟದ ಉಂಗುರು ಚಾಜಕ್ಕೆ ಬರಬೇಕು, ಮತ್ತು ಈ ಕೋಡುನು ಚಾಜಕ್ಕೆ ಬರಬೇಕು. ಎಲ್ಲಿ ಕಳೆದಿರ್ತತಿ ಅಲ್ಲೇ ಹುಡುಕ್ರಿ ಅಂದಂಗೆ ಆಗಿರ್ಬೇಕು ನನ್ನ ಜಲಮಂದವ. ಅವಾಗ ಹೇಳ್ತಾಳು, ಆಯ್ತು ತಗೋ ಬಸವಣ್ಣ, ಎಲ್ಲ ಚಾಜಕ್ಕೆ ಬರಂಗೆ ಮಾಡ್ತಂದಳಕಿ. ಈಗೇನು ನಾನು ಉಂಗುರ ತೆಗೆದು ಕೊಟ್ಟಿಲೆ. ಈ ಉಂಗುರ ಹೆಂಗೆ ಬರ್ತೈತಿ? ಈ ಉಂಗುರ ಕಾರುಣಿ ಒಳಗೆ ನಿನ್ನ ಮೆರವಣಿಗೆ ತೆಗಿತಾರೆ. ಎತ್ತ ನಿನ್ನ ಕೋಡಿಗೆ ಇದೇ ನನ್ನ ಉಂಗುರ ಕೋಡುಬಳಿಯಾಗಿ ಹೋಗಿ ಮೆರಿತಿತ್ತಮ್ಮ, ಹೋಗತ್ತೇಳಿ ಆಶೀರ್ವಾದ ಕೊಟ್ಟು ಬಿಟ್ಲ. ಕಾರುಣಿದ ಎತ್ತಿನ ಮೆರವಣಿಗೆ ತೆಗಿಬೇಕಾದ್ರೆ ಅದೇ ಉಂಗುರ ಸದ ಕೋಡುಬಳಿಯಾಗಿ ಮೆರಿತೈತಿ ಜಗದಾಗ. ತೆಗೆದು ಕೊಟ್ಟಿರುವಂತ ಉಂಗುರ ಏನು ಮುರಿದಿತ್ತಲ್ರಿ ಕೋಡ, ಅದು ಚಾಜಕ್ಕೆ ಬರಬೇಕು. ಅವ್ ಹೇಳ್ತಾನೆ, ಇದು ಚಾಜಕ್ಕೆ ಬರ್ಬೇಕು ನನಗೆ.
ನಾ ಯಾವಾಗ ತೆಗದನಿ ಯಾವಾಗ ಹುಗ್ಗಿಯಾಗಿಂದ ತೆಗದನಿ ಅಂದ್ರೆ ಇದ ಹುಗ್ಗಿಯಾಗ ಚಾಚಕ್ ಬರ್ಬೇಕು ನನಗಂದವ. ಅವಾಗ ಹೇಳ್ತಾಳ ಏನತ್ತ ಹುಗ್ಗಿ ಮಾಡುವಂಥ ಟೈಮ್ದೊಳಗೆ ಹುಗ್ಗಿಯಾಗನ ಕೋಡ್ ಮುರಿದೈತಿ ಅಂದ್ರೆ ಪ್ರತಿ ಒಂದು ಕೆಲಸಿನ ಒಳಗೆ ಕಾರಣ ಕಟ್ಟದೊಳಗೆ ಹುಗ್ಗಿ ಮಾಡ್ಬೇಕಾದ್ರೆ ಇದ ನಿನ್ನ ಕೋಡ ಹುಗ್ಗಿತ್ತಿರುವಂತ ಹುಟ್ಟಾಗಿ ಉಳಿಲಿ ಹೋಗತ್ತೇಳಿ ಆಶೀರ್ವಾದ ಮಾಡಿಬಿಟ್ಲ. ಪ್ರತಿಯೊಬ್ಬರ ಕೈಯಾಗ ಈಗ ಬಂದವ್ರು ಇವು ಹುಟ್ಟು ಇವು ಬೇರೆ, ಇವು ಪ್ಲಾಸ್ಟಿಕ್ದು ತಗಡುದು ಈಗ ಬಂದವ್ರು ಇವು ಚಮಚೆಗಳು ಇವು ಬೇರೆ. ಪ್ರಥಮದೊಳಗೆ ಕಟ್ಟಿಗೆ ಹುಟ್ಟಿರುತ್ತಿದ್ದು ಅದ ಬಸವಣ್ಣಪ್ಪ ನಡಬಾರಕಿನ ಕೂಡ ಹುಗ್ಗಿ ಒಳಗಿನ ಹುಟ್ಟಾಗಿ ಉಳದದ. ಅದ ಉಂಗ್ರ ಕೋಡ್ಬಳಿಯಾಗಿ ಉಳದೈತಿ. ಅದಕ್ಕೆ ಎತ್ತಿನ ಕೋಡ್ ನೋಡ್ರಿ ನೀವು ಬೇಕಾದ್ರೆ ಮ್ಯಾಗಿನ ತುದಿ ಇರ್ತತಿಲ್ಲ ಕೋಡಿಂದ ಎಟ್ಟು ಕೆತ್ತಿಲೆ ರಗತ್ ಬರಂಗಿಲ್ಲ ಡೈರೆಕ್ಟ್ ಒಮ್ಮೆ. ಅದು ಬಿಸಿ ಬಿಸಿ ಹುಗ್ಗಿಯಾಗ ತಿರುವತ್ನ್ಯಾಗ ಹೆಪ್ಪಗೌದಂಗ ಆಗೈತಿ. ಅಲ್ಲಿ ಪಟಕ್ನ ಕೋದ್ಬಿಳೆ ರಕ್ತ ಬರಂಗಿಲ್ಲ. ಹೆಂಗ ಸವೃತಿ ಹಂಗಂಗ ಮ್ಯಾಣಬತ್ತಿಗತ್ಲಿ ಕೆತ್ತಿ ಹೋಗ್ತತಿ ಅದ. ಯಾಕ ಬಿಸಿ ಹುಗ್ಗಾಗ ಅರ್ಧ ಕುದ್ದಂಗ ಆಗೈತಿ ಅಲ್ಲಿ ದಗದ. ಆಗ ಪಜ್ಜ ಇಟ್ಟ ಐತ್ರಿ ಅದ್ರ ದಗದ ನಡೀರಿ ಸಣ್ಣ ಕೊಂಬ ಆಗೈತಿ ಅಂದ್ರೆ ಅದನ್ನ ಯಾರು ಮುರಿದಾರ? ಕೊಂಬ ಆಗೈತಿ ಅಂದ್ರೆ ಅದನ್ನ ಯಾರು ಮುರಿದಾರ? ನಾ ಹೇಳೇನಿ ಉಂಗ್ರಾಕ್ ತೆಗಿಲಕ್ ಹೋಗಿ ಹಿಂಗೆ ಮುರಿದೈತಿ ಅಂತ ನಾ ಕೊಟ್ಟನಿ. ಕೊಂಬಿಸಿಂಗ್ಯನ ಕೈಯಾಗ ಕೊಂಬ ಆಗೈತಿ ಅಂದ್ರೆ ಯಾರ ಮುರಿದವನ ಕೈಯಾಗ ಕೊಟ್ಟಾರ ಕೊಂಬಿಸಿಂಗ್ಯನ ಕೈಯಾಗ ಬೇಕಲ್ಲ ಮತ್ತೆ ಹಚ್ಚಿರ ಅದನ್ನ ಆಧಾರಕ್ಕೆ ಮುಂದೆ ಹೇಳಿ. ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳ ಮೊದಲಿಗೆ ಜನಸ್ಯಾರಪ್ಪ ಸಂದ ಒಳೆ ನಿಯಮದಿಂದ ಕೇಳೋ ನೀನು ಈ ಸಂದ. ಮೊದಲ ಇದ್ದದಿತ್ತ ಕಾಳಕ್ಕದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಏ ಮಹಾಶಕ್ತಿ ಮಮ್ಮಾಯಿ ಎದ್ದಾಳ ಮುಂದಿನ ಸಂದ. ಏ ಮಮ್ಮಾಯಿ ಮಹಾಶಕ್ತಿ ಎದ್ದಾಳ ಮುಂದಿನ ಸಂದ. ಪರಶಕ್ತಿ ಪಾದ ಎಟ್ಟ ಕೂಡ ಪಾದವೇ ಪೃಥ್ವಿಯಾಗ್ಯದ. ಆಪ ತೇಜವಾಯು ಆಕಾಶ ಭಾಗ್ಯದ. ಮೊಳಕಾಲದಿಂದ ಮೃತ್ಯು ಸಾಗ್ಯದ. ಏ ನಾರಿ ಮಣಿಯಿಂದ ನವಕಾಂಡ ಜನಸಿ ಬಾಂಧು ಏ ಹರನ ಹೃದಯದೊಳು ತೋಗ್ಯ ತಲೆ ಭಾಗ್ಯದ. ಏ ಹರನ ಹೃದಯದೊಳು ತೋಗ್ಯದ ತಲೆ ಭಾಗ್ಯದ. ನಂದಿನಿ ಅಂಗದೊಳು ಲಿಂಗಮಯ ಏ ಶೃಂಗಾರ ಸೃಷ್ಟಿ ಹುಟ್ಟ್ಯಾದ. ಮಂಗಲಾಂಗಿ ಪುರಾಣ ಬರದೆಟ್ಟದ. ನಿಮ್ಮ ಪರಮಾತ್ಮಗ ವೈದ ಕೊಟ್ಟದ. ಏ ಸರಸ್ವತಿ 9 ಲಕ್ಷ್ಮಿಯ 10 ಏ ಪಾರ್ವತಿ 11 ಅವತಾರ ತೊಟ್ಟದ ಮಾತು ಕಟ್ಟ್ಯದ. ಏ ಪಾರ್ವತಿ 11 ಅವತಾರ ತೊಟ್ಟದ ಕಟ್ಟ್ಯದ. ಆಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ಸಾವಧಾನದಿಂದ ಕೇಳ ಹುಚ್ಚ ಗ್ವಾಟಿಯ. ಬಸವ ಭುವನೇಶ್ವರ
ಭುವನೇಶ್ವರಿಗಿಯಾಗ ಹೋಗಿ ಭಕ್ತಿ ನನ್ನ ಭೇಟಿ ತಾಯಿ ತಯಾರು ಮಾಡ್ಯಾಳು ಈ ಸೃಷ್ಟಿಯಾಗ ಈಶ್ವರ ಈಶ್ವರೂಪ ಬಸವ ಜನನಿ ಜಡಿ ಒಳಗಿಂದ ಜಲಪೋಟಿಯಾಗಿ ಅದೇ ಜಲದಿಂದ ಜಲ ಮುನಿಗಿ ಉದ್ಭವಿಸಿ ಜಲದಿಶ ಹಾಕಿ ಬೇಟಾಳ ಕಟ್ಟ ಅವಂಗ 4 ಮಕ್ಕಳಿದ್ದಾರ ಒಟ್ಟ ಹಾಲ ಹೆಪ್ಪ ರಕ್ತ ಬಿಗಿ ಮೋನಿ ಬೆಕ್ಕಾಟ ಆದಿಶಕ್ತಿ ಕಮ್ಮಿ ಅಂದ ಬಲ್ಲವ್ರ ಅಂತಾರ ಅಡಮೋಟ ಏಕ ಏನು ಹೇಳ್ತಾರ ನೋಡ್ರಿ ಕವಿಗಳ ಇದು ಅಲ್ಲದ ಒಂದು ಬೇರೆ ಸುದ್ದಿ ತಂದನ್ರಿ ಭಾಗಪ್ಪಜ್ಜ ಏನ ಗೊಂಬಿ ತಯಾರ